ನಾವು ಬಾಕ್ಸಿಂಗ್ ನೋಡ್ತೇವೆ ಇಲ್ವೋ, ಆದ್ರೆ ನಮ್ಗೆಲ್ಲರಿಗೂ ತಿಳಿದಂತಹ ಎರಡು ಫೇಸ್ ಮೊಹಮ್ಮದ್ ಅಲಿ ಅಂಡ್ ಮೈಕ್ ಟೈಸನ್. ಬಟ್ ಈ ಲಿಸ್ಟ್ ಅಲ್ಲಿ ಇಲ್ಲದ ಒಂದು ಬಾಕ್ಸರ್ ಚೇಂಜ್ಡ್ ಹೋಲ್ ಬಾಕ್ಸಿಂಗ್ ಹಿಸ್ಟ್ರಿ. ಸಾಧಾರಣವಾಗಿ ಒಂದು ಬಾಕ್ಸರ್ಗೆ ಹುಟ್ಟಿದ ಮಗನಿಗೆ ಮೊಹಮ್ಮದ್ ಅಲಿ ತರ ಒಂದು ದೊಡ್ಡ ಬಾಕ್ಸರ್ ಆಗ್ಬೇಕೆಂಬುದಾಗಿ ಆಸೆ. ಸೊ ಸಣ್ಣ ವಯಸ್ಸಿನಲ್ಲಿ ಅನೇಕ ಎಫರ್ಟ್ಸ್ ಹಾಕಿ ಚಿಕ್ಕ ಚಿಕ್ಕ ಮ್ಯಾಚ್ ಅನ್ನೆಲ್ಲ ಫೈಟ್ ಮಾಡಿ ಜಗತ್ತಲ್ಲಿ ಒನ್ ಆಫ್ ದಿ ಬ್ಯಾಡೆಸ್ಟ್ ಬಾಕ್ಸರ್ ಎಂಬುದಾಗಿ ಹೇಳಲ್ಪಡುವ ಮೈಕ್ ಟೈಸನ್ ಜೊತೆಗೆ ಕಾಂಪೀಟ್ ಮಾಡುವುದಕ್ಕೆ ಒಂದು ಚಾನ್ಸ್ ಇರ್ತದೆ. ಆದ್ರೆ ಮೈಕ್ ಟೈಸನ್ ಒಂದು ಬಾಕ್ಸಿಂಗ್ ಮ್ಯಾಚ್ ಅಲ್ಲಿ ಕೂಡ ಸೋತಂತಹ ಒಂದು ಹಿಸ್ಟ್ರಿನೇ ಇಲ್ಲ. ಬಟ್ ಈ ಹುಡುಗ 4 ಮ್ಯಾಚ್ ಸೋತು ನಾಕ್ಔಟ್ ಮಾತ್ರವೇ 3 ಸರ್ತಿ ಆಗಿದ್ದಾನೆ. ಯಾರು ಇವನ ಮೇಲೆ ನಂಬಿಕೆ ಇಡದಂತಹ ಆ ಒಂದು ಸಮಯದಲ್ಲಿ ಇವನ ತಾಯಿ ಮಾತ್ರ ಇವನ ಮೇಲೆ ನಂಬಿಕೆ ಇಟ್ಟಿದ್ರು. ಇನ್ನು ಬರೋ ಮ್ಯಾಚ್ ಅಲ್ಲಿ ನನ್ನ ಮಗ ಮೈಕ್ ಟೈಸನ್ ಅನ್ನೇ ಸೋಲಿಸ್ತಾನೆ ಎಂಬುದಾಗಿ ಎಲ್ಲರ ಹತ್ತಿರ ಸಂತೋಷವಾಗಿ ಹೇಳ್ತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಆ ಮ್ಯಾಚ್ ನಡೆಯುವ 2 ವಾರದ ಮೊದಲು ತನ್ನ ತಾಯಿ ತೀರಿ ಹೋದ್ರು. ಕಣ್ಣೀರೊಂದಿಗೆ ರಿಂಗ್ ಒಳಗೆ ಹೋದಂತಹ ಈ ಹುಡುಗ ಸ್ಟಾರ್ಟಿಂಗ್ ಇಂದಾನೆ ಮೈಕ್ ಟೈಸನ್ ಗೆ ಟಫ್ ಕೊಡ್ತಾನೆ. ಆದ್ರೆ ಎಷ್ಟೇ ಹೋರಾಡಿದ್ರು ಕೂಡ 8ನೇ ರೌಂಡ್ ಅಲ್ಲಿ ನಾಕ್ಔಟ್ ಆಗ್ತಾನೆ. ಅಷ್ಟೇ ಮುಗೀತು. ಮತ್ತೊಂದು ಬಾರಿಯೂ ಮೈಕ್ ಟೈಸನ್ ಚಾಂಪಿಯನ್ ಎಂಬುದಾಗಿ ಎಲ್ಲರೂ ಎಣಿಸಿರುವ ಆ ಒಂದು ಸಂದರ್ಭದಲ್ಲಿ ಕೆಳಗೆ ನಾಕ್ಔಟ್ ಆಗಿ ಬಿದ್ದಿರುವ ಆ ಒಂದು ಹುಡುಗ ಇನ್ನೊಂದು ಸರ್ತಿ ಎದ್ದೇಳ್ತಾನೆ. ಇತಿಹಾಸದಲ್ಲೇ ಮೈಕ್ ಟೈಸನ್ ಹೊಡೆದು ನಾಕ್ಔಟ್ ಮಾಡಿದ ಮೇಲೆ ಎದ್ದು ನಿಲ್ಲುವುದು ಇದುವೇ ಫಸ್ಟ್ ಟೈಮ್. 10th ರೌಂಡ್ ಅಲ್ಲಿ ತನ್ನಲ್ಲಿರುವ ಎಲ್ಲಾ ಪವರ್ ಅನ್ನು ಸೇರಿಸಿ ಒಂದು ಪಂಚ್ ಮಾಡ್ತಾನೆ. ಅಷ್ಟೇ, ಇತಿಹಾಸದಲ್ಲೇ ಫಾರ್ ದ ಫಸ್ಟ್ ಟೈಮ್ ಮೈಕ್ ಟೈಸನ್ ನಾಕ್ಔಟ್ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಯಾರಿಂದಲೂ ನಂಬಲಿಕ್ಕೆ ಆಗ್ಲಿಲ್ಲ. ಅಂಡ್ ಆ ಒಂದು ಹುಡುಗನ ಹೆಸರು ಬಸ್ಟರ್ ಡಗ್ಲಸ್. ಮ್ಯಾಚ್ ಮುಗಿದ ನಂತರ ನೀವು ಹೇಗೆ ಗೆದ್ರಿ ಎಂಬುದಾಗಿ ಇವರ ಹತ್ರ ಕೇಳಿದಾಗ, ನಾನು 8ನೇ ರೌಂಡ್ ಅಲ್ಲೇ ಸೋತೆ, ಆದ್ರೆ ಮತ್ತೊಂದು ಬಾರಿ ಎದ್ದು ನಿಲ್ಲಿಲ್ಲ ಅಂದ್ರೆ ನನ್ನ ತಾಯಿಯಲ್ಲಿರುವ ಎಲ್ಲಾ ಮಾತುಗಳು ಸುಳ್ಳಾಗ್ತಿತ್ತು ಎಂಬುದಾಗಿ ಹೇಳಿದ್ರು ದ ಚಾಂಪಿಯನ್ ಬಸ್ಟರ್ ಡಗ್ಲಸ್. ದ ಮ್ಯಾನ್ ಗೆಟ್ ಸ್ಟ್ರಾಂಗರ್ ವೆನ್ ಹಿ ಹ್ಯಾಸ್ ನಥಿಂಗ್ ಟು ಲೂಸ್.